ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಇವತ್ತು ನನಗೊಂದು ಮೆಹಂದಿ ಫಂಕ್ಷನ್ ಇದೆ. ಅಂದರೆ ನನ್ನ ಸಿಸ್ಟರ್ ಇದ್ದಾಳಲ್ಲ ಮಿಸ್ರಿಯಾ, ಅವಳ ಸಿಸ್ಟರ್ ಇನ್ಲಾಗೆ ಇವತ್ತು ಮೆಹಂದಿ. ಹಾಗೆ ಮೆಹಂದಿಗೆ ನಾವೆಲ್ಲ ರೆಡಿಯಾಗಿದ್ದೇವೆ. ರಿಲಾ ನೋಡಿ ಹೇಗೆ ರೆಡಿಯಾಗಿದ್ದಾಳೆ ಅಂತ. ಸೊ ಇವತ್ತು ಸ್ಯಾಟರ್ಡೆ ಬ್ಲಾಗ್ ಇದು. ತುಂಬ ಹರಿಬರಿಲಿ ರೆಡಿಯಾಗಿದ್ದೇವೆ. ತುಂಬ ಅರ್ಜೆಂಟಾಗಿ ಟೈಮ್ ಇಲ್ಲ ನಮಗೆ ಹೋಗಲಿಕ್ಕೆ. ತುಂಬ ದೂರ ಇದೆ, ಅಂದರೆ ಉಪ್ಪಿನ ಅಂಗಡಿಯಲ್ಲಿ. ಸೊ ಹಾಗೆ ಅಲ್ಲಿಗೆ ಹೋಗಬೇಕಲ್ಲ, ಹಾಗೆ ಸ್ವಲ್ಪ ಬೇಗ ರೆಡಿಯಾಗಿದ್ದೇವೆ. ನೋಡುವ, ಹೋಗ್ತಾ ಬ್ಲಾಗ್ ಮಾಡ್ತಾ ಹೋಗ್ತೇನೆ. ಇಲ್ಲ ಅಂದು ಇದು ನೋಡಿ, ನಗ ಕ್ಲಿಪ್ ಕ್ಯೂಟ್ ಆಗಿದೆಲ್ಲ ಕ್ಲಿಪ್ಪು. ಮಾಜಿದು ಸ್ವಲ್ಪ ಡಾರ್ಕ್, ಸ್ವಲ್ಪ ಲೈಟ್ ಇದೆ ಅಷ್ಟೇ, ಕಲರ್ ಸೇಮ್. ಹೋಯಾ ಎಲ್ಲಿಗೆ ಹೋದರೂ ಕೂಡ ನೀರು ಬೇಕು ನನ್ನ ಮಗನಿಗೆ, ನೀರು ತಗೊಂಡೋಗ್ಬೇಕು. ಸೊ ಗೈಸ್, ಏನು ವಿಡಿಯೋ ಕ್ಲಾರಿಟಿ ಇದೆಯಾ ಅಂತ ಗೊತ್ತಿಲ್ಲ ನನಗೆ. ಸೊ ಬೇರೆ ಮೊಬೈಲಲ್ಲಿ ಬ್ಲಾಗ್ ಮಾಡ್ತಾ ಇದ್ದೇನೆ. ಕ್ಲಾರಿಟಿ ಇದೆಯಾ ಅಂತ ಗೊತ್ತಿಲ್ಲ. ಕ್ಲಾರಿಟಿ ಇಲ್ಲಾದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಓಕೆ, ಏನು ಹಾಸ್ಟೆಲ್ ಆಗಿ ಇವಾಗ ಟೈಮ್ ಎಷ್ಟು ಗೊತ್ತಾ? ಟೈಮ್ ಒಂದು 11 ಗಂಟೆ ಇತ್ತು. 10ವರೆಗೆ ಹೋಗೋದಂತ ಪ್ಲ್ಯಾನಲ್ಲಿ ಇದ್ವಿ. ಇರುವಾಗ ನೋಡಿದರೆ 11 ಗಂಟೆ ಆಯಿತು. ಪುಯ್ ಯಾರಾಯ್ತು. ಒಬ್ಬೊಬ್ಬರೇ ರೆಡಿ ಆಗುವಾಗ ಲೇಟ್ ಆಗ್ತದೆ, ತುಂಬ ಲೇಟ್ ಆಗ್ತದೆ. ಒಬ್ಬೊಬ್ಬರೇ ರೆಡಿ ಆಗುವಾಗ. ಮತ್ತು ಕೆಲಸಕ್ಕೆ ಹೋಗಿದ್ರ, ಅವರು ಬರುವಾಗ ಸ್ವಲ್ಪ ಲೇಟ್ ಆಯಿತು. ಮಕ್ಕಳನ್ನೆಲ್ಲ ಬೇಗ ನಾಷ್ಟ ಕೊಟ್ಟು ರೆಡಿ ಮಾಡಿದೆ. ಒಂದು ಸಲ ಹಾಕಿದ್ದಾನೆ. ಆ ಶೂ ಹಾಕಲಿಕ್ಕೇ ಕೇಳೋದಿಲ್ಲ ಅವನು. ಅವನಿಗೆ ಒಂದು ರೆಗ್ಯುಲರ್ ಒಂದು ಶೂ ಇದೆ, ಅದೇ ಹಾಕೊಳ್ಳೋದು ಅವನು. ಅದು 2 ಶೂ ಇದೆ, ಅದು ಹಾಕೋದೇ ಇಲ್ಲ. ಹಾಯ್ ಮಾಡಿದ್ದಾಳೆ ರಿಲಾನಿಗೆ ಎಲ್ಲರೂ ಹಾಯ್ ಮಾಡಿ. ಹೋಯಾ ಬಾಯ್ ಅಕ್ಕ ಬಾಯ್. ಉಂಟು ವರ್ಷಗಳು ಅವನೇ ಹಿಂಗೆ ಕೊಂಡೆವಲ್ಲ ಹೋಗು. ಸೊ ಹಾಗೆ ಅಮ್ಮನವರನ್ನು ಪಿಕಪ್ ಮಾಡಿಕೊಂಡು ಆಮೇಲೆ ಅಕ್ಕ ಬರ್ತಾಳೆ, ಅವಳನ್ನು ಕೂಡ ಪಿಕಪ್ ಮಾಡಿಕೊಂಡು ಹೋಗೋದಂತ. ಮಾಸ್ಗೆ ವೈಟ್ ಪ್ಯಾಂಟ್ ಹಾಕಿದ್ದೇನೆ, ಹೇಗೆ ಆಗ್ತದೆ ಗೊತ್ತಿಲ್ಲ. ಎಕ್ಸ್ಟ್ರಾ ಪ್ಯಾರ್ ಇಟ್ಕೊಂಡಿದ್ದೇನೆ. ಮುಖ್ಯ ನಿಂದು ಅಲ್ಲೂ ಯಾವಾಗ ಬರೋದು ಅಂತ ಹೇಳು ಒಮ್ಮೆ. ಅಲ್ಲಿ ಯಾವಾಗ ಬರೋದು ನಿಂದು? ಅಲ್ಲೇ ಬರೋದಿಲ್ಲ ಒಂದು, ಅಷ್ಟು ಟೈಮ್ ಆಯಿತು. ಇವಾಗ ನಾವು ಮದುವೆ ಮನೆಗೆ ರೀಚ್ ಆದ್ವಿ. ಇದು ಇಲ್ಲಿ ಮಿಸ್ರಿ ಅಂದು ಔಟ್ಫಿಟ್ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿತ್ತು ಅವಳದ್ದು ಔಟ್ಫಿಟ್, ಮೆಹಂದಿಗೆ ಸೂಟ್ ಆಗುವಂಥ ಔಟ್ಫಿಟ್ ಇತ್ತು. ಇಲ್ಲಿ ನೋಡಿ ನುಸ್ರ ಫುಲ್ಲು ಮತ್ತು ಟಚಪ್ ಮಾಡ್ತಾ ಇದ್ದಾಳೆ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಸ್ಟೇಜ್ ಡೆಕೋರೇಷನ್ ಎಲ್ಲ, ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಮತ್ತು ತುಂಬ ನಾನು ಏನು ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ.
ಅಂದರೆ ಆಗಲಿಲ್ಲ, ತುಂಬ ಬಿಸಿಲಿತ್ತು, ಮಾಸನ್ನು ಮ್ಯಾನೇಜ್ ಮಾಡಬೇಕು, ತುಂಬ ಕಷ್ಟ ಆಗ್ತಿತ್ತು. ಸೊ ಹಾಗೆ ಊಟ ಮಾಡೋದೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಮರ್ತೋಯ್ತು ನನಗೆ. ಆಮೇಲೆ ನಾವು ಮನೆಗೆ ಬರುವಾಗ ಆಲ್ಮೋಸ್ಟ್ ಒಂದು 4:30 5 ಆಗಿತ್ತು. ಸೊ ಮನೆಗೆ ಬಂದು ಒಂದು ಟೀ ಕುಡಿದು ಆಮೇಲೆ ನಾವಲ್ಲಿಂದ ನಮ್ಮ ಮನೆಗೆ ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ತುಂಬ ಶಾರ್ಟ್ ವ್ಲಾಗು, ತುಂಬ ಏನು ಕ್ಲಿಪ್ ತಗೊಂಡಿರಲಿಲ್ಲ ನಾನು. Bye guys, keep watching, see you in next video.